ಬ್ಯಾಕ್ ಒನ್ ಮೋರ್ ಲಾಗ್ಸ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಯಾಕೆ ಲಾಗ್ಸ್ ಮಾಡ್ತಾ ಇಲ್ಲ ಅಂದರೆ ಬ್ಯುಸಿ ಫ್ರೆಂಡ್ಸ್. ಇಲ್ಲಿ ಏನು ಹೊರಗಡೆದೆಲ್ಲ ಶೂಟ್ಸ್ ಇರುತ್ತಲ್ಲ, ಸೊ ಅದೊಂದು ಬ್ರ್ಯಾಂಡ್ ಪ್ರಮೋಷನ್ಸ್ ಅವು ಇವು ನನ್ನ ಕೈಲಂತರೂ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಅದರಲ್ಲೂ ಮನೆಯಲ್ಲೂ ಕೂಡ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಈ ಮೂರದ್ದು ಕೂಡ ಎಲ್ಲ ನೋಡ್ಕೋಬೇಕು ಅಂದರೆ ಹೆವಿ ಹಿಂಸೆ. ಬಟ್ ಮನ್ಸಿಗೆ ಬಂದಾಗ ಸಮ್ಟೈಮ್ಸ್ ಮಾಡಿಬಿಡ್ತೀನಿ. ಹಾಗೆ ಇವತ್ತು ಕೂಡ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಹೊರಗಡೆ ಹೊರಟಿದ್ದೀವಿ. ಇವತ್ತು ಮಂಗಳವಾರ. ಏನಕ್ಕೆ ಹೊರಗಡೆ ಹೊರಟಿದ್ದೀವಿ ಅಂತಂದರೆ, ಸೊ ರೇಷನ್ ತರಬೇಕಿತ್ತು. ರೇಷನ್ ಅಂದರೆ ಹೋದ ತಿಂಗಳು ಎಲ್ಲ ಫಿಲ್ ಮಾಡಿಬಿಟ್ಟಿದೆ. ಇನ್ನೇನು ನೀಡಿಲ್ಲ. ಆ್ಯಕ್ಚುಲಿ ನೀಡಿರೋವಂಥದ್ದು ಮಾತ್ರ ಸೆಲೆಕ್ಟೆಡ್ ಕೆಲವೊಂದಷ್ಟು ಐಟಮ್ಸ್ಗಳು ಬೇಕಿತ್ತು. ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಹೆಂಗೂ ರೆಡಿ ಆಗಿದ್ದೆ. ಇನ್ನು ಇವತ್ತು ಫ್ರೀ ಇದ್ದೀನಿ, ಹೊರಗಡೆ ಶೂಟ್ಸ್ ಯಾವುದೂ ಇಲ್ಲ. ಮನೇಲಿರೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಡೆ. ಇವತ್ತು ಒಂದು ಸ್ವಲ್ಪ ಕಾಜಲ್ದು ಏನೋ ಶೂಟ್ ಇತ್ತು, ಹಾಗಾಗಿ ಕಾಜಲ್ ಅಪ್ಲೈ ಮಾಡಿದ್ದೀನಿ. ಇಲ್ಲಾಂದರೆ ನಾನು ಅಪ್ಲೈನೇ ಮಾಡೋಳಲ್ಲ. ಸೊ ಒಂಥರ ಕಣ್ಣೆಲ್ಲ ನೋವು. ಇವಾಗ ಗೊತ್ತಿಲ್ಲ, ಇಲ್ಲಿ ಮನೇಲಿದ್ದೀನಿ, ಆರಾಮ್ಸೆ ಇದೆ. ಬಟ್ ಹೊರಗಡೆ ಹೋದಾಗ ಹೆಂಗಿರುತ್ತೆ ಗೊತ್ತಿಲ್ಲ ನನಗೆ. ಫುಲ್ ಭಯ ಇದೆ, ಕಣ್ಣೆಲ್ಲ ಹೆಂಗಾಗುತ್ತೋ ಏನೋ ಅಂತೇಳಿ. ಹಾಗೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತಲೂ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಸ್ವಲ್ಪ ಇವತ್ತೇನೋ ಔಟಿಂಗ್ ಡೇ, ಹೋಗಿ ಬಂದು ತುಂಬ ಕೆಲಸಗಳಿದೆ. ನಾನು ಅದಕ್ಕೆ ಇವತ್ತು ಲಾಗ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಆ್ಯಂಡ್ ನಾನು, ಜಯಂತ್ ಮತ್ತು ಮಿಂಚು. ಸೊ ಹಾಗೆ ಈಗ ಒಂದಷ್ಟು ಅಪ್ಡೇಟ್ಸ್ಗಳಾಗಿರ್ಬೋದು, ಚೇಂಜಸ್ಗಳಾಗಿರ್ಬೋದು, ಅದ್ರ ಬಗ್ಗೆ ಮಾತಾಡ್ತಾ ಇವತ್ತಿನ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಎನಿವೇ ಜಯಂತ್ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ. ಹಾಗೆ ಕರೆಂಟ್ ಬಿಲ್ ಕಟ್ಟೋದಿತ್ತು, ಅದನ್ನು ಚೀಟಿಯಲ್ಲಿ ಇಟ್ಟಿದ್ರು. ಸೊ ಸುಮ್ಮನೆ ಇಡಬೇಕು ಬೇಡವಾ, ನಮ್ಮ ಮನೇಲಿ ಮಕ್ಕಳು ಒಂದು ಜಾಗದಲ್ಲಿ ಏನಿರುತ್ತೆ ಅದು ನೆಕ್ಸ್ಟ್ ಮಿನಿಟ್ ಇರಲ್ಲ. ಅದನ್ನು ಜವಾಬ್ದಾರಿಯಿಂದ ಎತ್ತಿಟ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಬಿಟ್ಟು ಹಿಂಗೆ ಹುಡ್ಕಾಡೋದಲ್ಲ. ಅಯ್ಯ ನಿನ್ನ ಇಟ್ಕೊಳಕ್ಕಾಗಲ್ಲ ನೀಟಾಗಿ, ಅಲ್ಲಿ ಇಟ್ಟಿದ್ರಂತೆ ಇವಾಗ ಕಾಣಿಸ್ತಿಲ್ವಂತೆ. ಹಿಂಗೆ ನೋಡಿ, ಗೊತ್ತು ತಾನೇ ಕಟ್ಟಬೇಕು ಅಂತ ಹೇಳಿ. ಹಂಗಿದ್ದಾಗ ಮತ್ತೆ ಇನ್ನೇನು ಕಳ್ಕೊಂಡು ಹೊಡೆದಾಡ್ತೀಯ, ಬರೇ ನಗ್ತೀಯ. ಏನಾದ್ರು ಹೇಳಿದ್ರೆ ಏನು ಹೇಳಿದ್ರು ಕೂಡ ಬರೇ ನಗ್ತಿರ್ತಾರೆ, ಬೈದ್ರು ಕೂಡ ನಗ್ತಾರೆ. ಆಕ್ಚುಲಿ ಅದನ್ನ ಇಡು ಅಂತ ಕೊಟ್ಟಿದ್ದು ನಿನ್ ಕೈಯಲ್ಲಿ. ಅಲ್ಲಿ ಇಟ್ಟಿದ್ದೆ ಸ್ವಲ್ಪ ಹೊತ್ತು ಮುಂಚೆ ನೋಡ್ದೆ ತಾನೆ. ನೋಡ್ದಾಗಲೇ ಕಟ್ಟೋದಿದೆ ಅಂತ ಹೇಳಿ ತೆಗೆದು ಬ್ಯಾಗ್ ಇಟ್ಕೋಬೇಕು, ಇಲ್ಲ ಪಾರ್ಸಲ್ ಇಟ್ಕೋಬೇಕು. ಅದರ್ವೈಸ್ ಕಳ್ಕೊಂಡು ನಿಮ್ಮ ಮನೆಯಲ್ಲೂ ನೀವು ಕೂಡ ಅವ್ರಿಗೆ ಕ್ವಶನ್ ಕೇಳ್ತೀಯ. ನೀನ್ ಫಸ್ಟ್ ಆನ್ಸರ್ ಮಾಡು ಬಿಡು, ಬಾ ಹೋಗೋಣ. ಅಯ್ಯೋ ದೇವ, ಇಲ್ಲಿ ನೋಡಿದ್ರ ಈ ಸ್ವಾಮೀಜಿಗಳು ಏನ್ ಮಾಡ್ತಿದ್ದಾರೆ ಅಂತೇಳಿ. ಏನು ಮಾಡ್ತಿದ್ದೀಯಾ? ನೀನೇ ಗೊತ್ತು. ಆ ತುಳಸಿ ತಿನ್ನೋದು ಕಲಿಸ್ಬಿಟ್ಟಿದ್ದಾರೆ ನಮ್ಮಮ್ಮ. ನನ್ನ ತುಳಸಿ ಎಷ್ಟು ಚೆನ್ನಾಗಿ ಸಾಕಿದ್ದೆ ಅಂದರೆ ಎಲ್ಲ ಮೇಕೆ ಮೈದಂಗೆ ಬಿಟ್ಟಿದ್ದಾಳೆ. ಇನ್ನು ಇಲ್ಲಿ ನೋಡಿ, ಯಪ್ಪ ನಾನು ರೆಡಿ ಆಗಿ ಜಸ್ಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬರೋದ್ರೊಳಗಡೆ ಕುತ್ಕೊಂಡು ಮೇಡಮ್ ಅವ್ರು ಇಲ್ಲಿ ಮಂತ್ರ ಆಗ್ತಾ ಇದ್ದಾಳೆ. ಅದನ್ನ ಇದನ್ನ ಚೆಲ್ಲಿ ದೀಪದ ವಿಚಾರಕ್ಕೊಂದು ಹೋಗಲ್ಲ, ಭಯ ಇದೆ ಅವಳಿಗೆ, ಅಮ್ಮ ಬೈತಾರೆ ಅಂತೇಳಿ. ಸೊ ರಂಗೋಲಿ ಎಲ್ಲ ಕೇಳಿಸಿ ಓಂ ನಮಃ. ಏ ಮಿಂಚು ಎದ್ವಾರಮ್ಮ, ಎದ್ದ ಹೋಗೋಣ ಬೇಡ? ಯಾಕೆ ಬೇಡ? ಬಾ ಹಾಯ್ ಮಾಡು ಎಲ್ರಿಗೂ. ಹಾಯ್ ಫ್ರೆಂಡ್, ಹಾಯ್. ಹೇಗಿದ್ದೀರಾ ಎಲ್ಲರೂ? ಕೇಳು, ಹೇಗಿದ್ದೀರಾ? ನಂದು ಮೇಕಪ್ ಬಾಕ್ಸ್ ತಗೊಂಡು ಕಾಡಿಗೆ ಎಲ್ಲ ಹಾಳು ಮಾಡಿಟ್ಟು ಮತ್ತೆ ಲಿಫ್ಟಿಗೆಲ್ಲ ಹಚ್ಕೊಂಡು, ಇಲ್ಲಿ ನೋಡು ಇಂಚುಡು ನೋಡಿ, ಲಿಫ್ಟಿಗೆಲ್ಲ ಹಚ್ಕೊಂಡು ಯಪ್ಪ ಅವತಾರ. ಅದಕ್ಕೆಲ್ಲ ಕಾರಣ ಇವರೇ. ಅವಳು ಮುಟ್ಟೋವಾಗ ಏನು ಮಾಡ್ತಿದ್ದೆ? ತೆಗೆದಿರ್ಬೇಕು ತಾನೆ. ನಾನೇನೋ ಶೂಟಲ್ಲಿ ಇದ್ದಿದ್ದೆ ಫ್ರೆಂಡ್ಸ್. ಶೂಟಲ್ಲಿ ಇದ್ದಾಗ ಈ ಥರ ಎಲ್ಲ ಮಾಡ್ತಾರೆ ತರಲೆಗಳು. ಸೊ ಚಲೋ ಬನ್ನಿ ಹೋಗೋಣ. ಇವಾಗ ನಾನು ಫಸ್ಟ್ ಹೊಟ್ಟೆಸ್ತಿದ್ದೆ, ನನಗೆ ಊಟ ಮಾಡಬೇಕು. ಸೊ ಹೊರಗಡೆ ಹೋಗ್ತಾ ಇದೀವಲ್ಲ, ಹೆಂಗೂ ಊಟ ಮಾಡಿಕೊಂಡು ಏನಾದರೂ ಒಳ್ಳೆ ಟೇಸ್ಟಿ ಫುಡ್. ಯಾಕಂದರೆ ಒಂದು ವೀಕಿಂದ ನಾನು ಎಲ್ಲೂ ಹೊರಗಡೆ ಊಟನೂ ಮಾಡಿಲ್ಲ, ಪ್ಲಸ್ ನಾನು ರೆಸ್ಟು ಕೂಡ ತೊಗೊಂಡಿಲ್ಲ. ಹಾಗಾಗಿ ಇವತ್ತೊಂದು ದಿನ ಔಟಿಂಗ್ ಡೇ ಒಂಥರ. ಏನಂದರೆ ಕೆಲವೊಂದಷ್ಟು ರೇಷನ್ ತರಬೇಕು, ಮತ್ತು ಕೆಲವೊಂದಷ್ಟು ತರಕಾರಿಗಳು ಕೂಡ ತರಬೇಕು. ಅದಕ್ಕೆ ಎಲ್ಲ ಸೇರಿ, ಮತ್ತು ಸಂಕ್ರಾಂತಿ ಸ್ಪೆಷಲ್ಲು ಏನಾದರೂ ನನ್ನ ಕಣ್ಣಿಗೆ ಕಾಣಿಸ್ತು ಅಂತಂದರೆ ಅದನ್ನು ಕೂಡ ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಹಾಯ್ ಸಯ್ಯೆ, ಹಾಯ್. ನೋಡು ಅವ್ರಿಗೆ ಅಣಗಿಸ್ತಾಳೆ ಮಾಮಿ. ಫ್ರೆಂಡ್ಸ್ ನಿಮಗೆಲ್ಲ ಮಿಂಚು ಅಣಗಿಸಿದ್ಲು ನೋಡಿ. ಎಟ್ಲ ಸೂಪು ಬೂಮ್ ಬೂಮ್ ಬೂಮನ್ನ ಅನ್ನ ಲಿಪ್ಸ್ಟಿಕ್ ಹಚ್ಕೊಂಡು ರೆಡಿಯಾಗಿರೋದು ನೋಡ್ಬಾರ್ದ? ನಮ್ಮನ್ನ ತ್ರಾಸಲ್ಲಿ ಹೋಗಲ್ಲ ಅದು. ಎಲ್ಲಿ ಕರ್ಕೊಂಡು ಇಲ್ಲೇ ಉದುರಿಸೋಗ್ಬಿಡ್ತೀನಿ ಅಂತ ಭಯ ಅವಳಿಗೆ. ಎಂದಕ್ಕೆ ಹೋದಮ್ಮ? అందుకు పోదామా? అవ్వ పిలిచాడు చూడు. అవ్వ పిలమ్మ పిలు. తిట్టు అవ్వకు తిట్టు మించు. తిడతావు అవ్వకి? ಹೋಗೋದೇ ಇಲ್ಲ ಒಳಗಡೆ, ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅಂತ. ಮಿಟ್ಟು ಬಾಯ್. ನೋಡಿ ಮಿಟ್ಟು ಅವಳದು ಬ್ಲೌಸ್ ರೆಡಿ ಮಾಡಿಸ್ಕೊಂತ ಇದ್ದಾಳೆ ಆ್ಯನ್ಯುವಲ್ ಡೇಗೆ. ನಮ್ಮಮ್ಮ ಒಂದು ದಿನದಲ್ಲಿ ಹೊಲ್ದು ಬಿಡ್ತಾರೆ. ಆದರೆ ಈ ಥರದ್ದು ಏನಾದರೂ ಇತ್ತು ಅಂದರೆ ಎಲ್ಲ ಕೆಲಸ ಬಿಟ್ಟು. ಸರಿ ಅಮ್ಮ, ಮಾರ್ಕೆಟ್ಗೆ ಹೋಗಿ ಬರ್ತೀನಿ, ಏನಾರು ತರ್ತೀನಿ ನಿನಗೆ. ಅಷ್ಟೊತ್ತಿಗೆ ಜಾಕೆಟ್ ಹೊಲ್ಸ್ಕೊ, ಓಕೆನಾ? ಹಾಂ ಜಲ್ದಿ ಹೇಳು. ಹಾಂ ಜ್ಯೂಸ್ ತರಬೇಕಾ? ಡನ್. ಓಯ್ ಪುಟಾಣಿ ನಡಿ, ಹತ್ತು ನಡಿ. ಐ
ಜಲ್ದಿ ಜಲ್ದಿ ಜಲ್ದಿ. ನಡಿ ಮಮ್ಮಿ ಹೋಗೋಣ. ಬಾಯ್. ಏಯ್ ಇಷ್ಟು ನೋಡಿ ನನಗೆ ಜೋರು ಮಾಡ್ತಾಳೆ. ಸೊ ಸೀದಾ ಅಮ್ಮನ ಮನೆಯಿಂದ ಫಸ್ಟ್ ಹೋಟ್ಲಿಗೆ ಬಂದ್ವಿ. ಬಿಕಾಸ್ ಅಲ್ಲಿಗೆ ಹೋಗಬೇಕು ಅಂತಂದರೆ ಸ್ವಲ್ಪ ಎನರ್ಜಿ ಬೇಕಲ್ವಾ, ಅದಕ್ಕೆ. ಅದರಲ್ಲೂ ತುಂಬ ದಿನ ಆಗಿತ್ತು ಫ್ರೆಂಡ್ಸ್, ಎಷ್ಟು ದಿನ ಆಯಿತು ಆಲ್ರೆಡಿ ಇಲ್ಲಿಗೆ ಬಂದು ಮತ್ತು ಊಟ ಮಾಡಿ. ನನಗೆ ಅವಾಗವಾಗ ಮೈಂಡಲ್ಲಿ ಬ್ರೇಕ್ ಬೇಕು. ಸೊ ಹಾಗಾಗಿ ಆ್ಯಂಡ್ ಇದು ಬಂದು ದಾವಣಗೆರೆಯಲ್ಲಿ ಪಂಜುರ್ಲಿ ಪ್ಯಾಲೇಸ್ ಅಂತ ತುಂಬ ಚೆನ್ನಾಗಿದೆ ಹೋಟ್ಲು, ನನಗೆ ಪರ್ಸ್ನಲಿ ಇಷ್ಟ, ಹಾಗಾಗಿ ಈ ಕಡೆ ಬರ್ತೀನಿ. ಆ್ಯಂಡ್ ಔಟ್ಲುಕ್ ಆಂಬಿಯನ್ಸ್ ಮಾತ್ರ ಮಸ್ತ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಸೂಪರ್ ಇದೆ, ಭಯಂಕರ ಸ್ಪೇಷಿಯಸ್ ಇದು. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಬೇಕಾದ್ರೂ ಬಂದಾರ ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ನನಗೆ ಈ ಹೋಟೆಲ್ ತುಂಬ ಇಷ್ಟ, ಪರ್ಸ್ನಲಿ ತುಂಬ ಇಷ್ಟ. ಆ್ಯಂಡ್ ಇವಾಗ ಬರುತ್ತೆ ತಡೀರಿ, ವೇಟ್ ಮಾಡಿ. ಡಿಶಸ್ ನಾವೆಲ್ಲ ಹೇಳಿದ್ದೀವಲ್ಲ ಅದು ಬರುತ್ತೆ, ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ನಾನೆಲ್ಲ ತಿಂತೀನಿ ನಾನು ಇಲ್ಲಿ ಬಂದರೆ ಇಷ್ಟಪಟ್ಟು ಅಂತ ಹೇಳಿ. ಇದು ತಡಿಯೇ ಬಿಡಿಸ್ತೀನಿ. ಚೆನ್ನಾಯ್ತಾ ಫ್ರೆಂಡ್ಸ್? ಫಸ್ಟ್ ಡಿಶ್ ಬಂದಾಯಿತು. ಏನಂತಂದರೆ ಇಲ್ಲಿ ನೋಡಿ, ಸ್ಮೈಲ್ ಪ್ಲೀಸ್ ಅಂತ ಬರ್ತಿದ್ದೆ. ಇದು ಎಗ್ ಕಸ್ತೂರಿ ಡ್ರೈ, ಎಗ್ ಕಸ್ತೂರಿ ಡ್ರೈ ಮಸ್ತ್ ಇಷ್ಟ ನಮಗೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಳೆದು ಹೋಗಬೇಕು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು. ಬೇರೆ ಲೆವೆಲ್, ಸೂಪರ್. ತಲೆ ತಿಂತಾರೆ ನಿಜ, ತುಂಬ ಚೆನ್ನಾಗಿದೆ. ಇನ್ನು ಫ್ರೆಂಚ್ ಫ್ರೈಸು ಮಿಂಚುಗೋಸ್ಕರ, ಹಾಗೆ ನಮಗೂ ಕೂಡ ಇನ್ನು 2 ಪ್ಲೇಟ್ ನೀರು ದೋಸೆ. ಅದ್ರ ಜೊತೇಲಿ ಈ ಪ್ರಾನ್ಸ್ ಗೀ ರೋಸ್ಟ್ ಏನು ಸೂಪರ್ ಇರುತ್ತೆ ಅಂದರೆ, ನಮ್ಮ ದಾವಣಗೆರೆಯಲ್ಲಿ ಯಾರೂ ಕೊಡಲ್ಲ ಈ ಟೇಸ್ಟ್, ಅಷ್ಟು ಚೆನ್ನಾಗಿರುತ್ತೆ. ತಿನ್ನೋ ಬೇಡವಾ ಮತ್ತು ಯಾಕೆ? ಸೊ ಇದನ್ನು ಕಸ್ತೂರಿ ಎಗ್ ಡ್ರೈ ಹಾಗೆ ಇದೆ, ಅಲ್ಲಿ ಖಾಲಿ ಆಗಿದೆ. ನೋಡಿ ಮೇಡಮ್ ಅವ್ರು ಏನು ಮಾಡ್ತಿದ್ದಾರೆ. ಬಾಣದ ಮಿಂಚು ಬಾಣದ ಅವಳಿಗೆ ಫ್ರೆಂಚ್ ಫ್ರೈಸ್ ಕೊಡಿಸ್ಬಿಟ್ರೆ ಹಿಂಗೆ ಅದ್ಕೊಳ್ಳೋದು, ಸಾಸ್ ಹಾಕಿ ತಿನ್ನೋದು. ಸೂಪರಾ ಮಿಂಚು? ಊಟ ಎಲ್ಲ ಮಾಡಿದ್ದಾಯಿತು, ಬಿಲ್ ಕೂಡ ತಂದು ಕೊಟ್ಟರು. ಆ್ಯಂಡ್ ಇನ್ನು ಹೊರಡಬೇಕು. ನಮ್ಮ ಅಕ್ಕಂಗೆ ಫೋನ್ ಮಾಡಿ ಬಚ್ಚಿಟ್ಟಿದ್ದೀನಿ. ಆಯ್ತೇನಮ್ಮ? ಏನು ಮಾಡ್ತಿದ್ದೀಯಾ? ತಿಂತಾ ಇದೆಯಾ? ಹೋಟೆಲಿಂದ ಸೀದಾ ಬಂದಿದ್ದು ಮಾರ್ಕೆಟ್ ಒಳಗಡೆ ಹೋಗಲಿಲ್ಲ. ಇನ್ನೇನು ಇಲ್ಲೇ ತುದಿಗೆ ಯಾವುದಾದ್ರೂ ಒಂದು ಪ್ರಾವಿಷನ್ ಸ್ಟೋರಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡು ಬೇಕಾಗಿರೋದೆಲ್ಲ ತಗೊಳ್ಳೋದಕ್ಕೆ ಲೀಸ್ಟ್ ತೆಗೆದು ಹಿಡ್ಕೊಂಡು ತಗೊತಾ ಇದ್ದೆ. ಬಟ್ ಏನು ಗೊತ್ತಾ, ನಾನು ಹೇಳಿದ ಲೀಸ್ಟ್ ಒಂದಾಯಿತು ಅಂತಂದರೆ ಇವ್ರು ಹಾಕಿರೋದೇ ಒಂದು. ಮನೆಗೆ ಹೋದ್ಮೇಲೆ ಫುಲ್ ಟೆನ್ಷನ್ ಆಯ್ತು ನನಗೆ. ಆಫ್ಟರ್ ನೋಡಿದ ಮೇಲೆ ಅಲ್ಲಿವ್ರಿಗೂ ಗೊತ್ತಾಗಲಿಲ್ಲ ಏನೇನು ಹೇಳಿದ್ದೀನಿ ಅದನ್ನು ಯಾವುದೂ ನೀಟಾಗಿ ಹಾಕಿಲ್ಲ ಮತ್ತು ನೀಟಾಗಿ ಲೆಕ್ಕ ಕೂಡ ಮಾಡಿಲ್ಲ ಅಂತೇಳಿ ಸಖತ್ ಸಿಟ್ಟು ಬಂದುಬಿಡ್ತು ನನಗೆ. ಸೊ ಇನ್ನು ಅಲ್ಲೆಲ್ಲ ರೇಷನ್ ಕೆಲವೊಂದಷ್ಟು ಬೇಕಿತ್ತು ಅಷ್ಟೇ, ಅದನ್ನು ತಗೊಂಡು ಸೀದಾ ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್, ಮಾರ್ಕೆಟ್ಗೆ ಹೋಗಿ ರೇಷನ್ ಎಲ್ಲ ತೊಗೊಂಡು ಕೆಲವೊಂದಷ್ಟು ಏನು ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಮತ್ತೆ ವಾಪಸ್ ಬಂದ್ವಿ. ತರಕಾರಿಗಳೇನು ತಂದಿರಲಿಲ್ಲ, ತರಕಾರಿಗಳು ತರೋದಕ್ಕೆ ಏನು ಉಳಿಲಿಲ್ಲ. ಸೊ ಅಲ್ಲೊಂದು ಸ್ವಲ್ಪ ಒಂದು ಇನ್ಸಿಡೆಂಟ್ ಆಯಿತು, ಅದರಿಂದ ನನಗೆ ಹೊರಗೆ ಬರೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಅಷ್ಟು ಮೈಂಡ್ ಸ್ಟ್ರಕ್ಔಟ್ ಆಗ್ಬಿಡ್ತು ನನಗೆ ಅಲ್ಲಿ ಸಡನ್ಲಿ. ಅದೆಲ್ಲದನ್ನು ಕೂಡ ಅಲ್ಲೇ ಬಿಟ್ಟು ಬಂದುಬಿಟ್ವಿ ಮನೆಗೆ ಬಂದ ತಕ್ಷಣ ಈ ನಮ್ಮ ಮಿಂಚುದೊಂದು ಕಾಟ. ಅವಳನ್ನ ಕೆಳಗೆ ಹಾಕಿದೆ, ಸುಮ್ಮನೆ ಎತ್ಕೊಂಡಿದ್ನಲ್ಲ, ಮಲ್ಕೊಂಡಿದ್ಲು. ಸೊ ಕೆಳಗೆ ಹಾಕಿದ್ದೆ ತಡ ಭಯಂಕರ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಯಪ್ಪ, ಅದನ್ನು ಸುಧಾರಿಸೋದ್ಲಿಗೆ 2 ತಾಸು ಆಯಿತು. ನಾನು ಕೂಡ ಪಕ್ಕದಲ್ಲಿ ಮಲ್ಕೊಂಡೆ, ಬಟ್ ನಿದ್ದೆ ಮಾಡಲಿಲ್ಲ. ಮತ್ತೆ ಎದ್ದು ಬಂದು ಇಲ್ಲಿ ನಂದು ನೋಡಿ ಬುಕ್ಸ್ ಯಾವಾಗಲೂ ಹೆಂಗಿರುತ್ತೆ ನಂದು ಸೋಫಾ ಮೇಲೆ ಅದು ಏನು ಮಾಡಿದ್ರು ಕೂಡ ಅದು ಚೇಂಜ್ ಆಗಲ್ಲ. ಒಂದು ಅರ್ಧ ನನ್ನ ಕಸ, ಇನ್ನೊಂದು ಅರ್ಧ ನನ್ನ ಮಕ್ಕಳ ಕಸ. ನಂದು ಕಸದಲ್ಲಿ ಅವ್ರ ಕಸನೂ ತಂದು ಹಾಕಿರ್ತಾರೆ, ಹಾಗಾಗಿ ಕಚಾಟಿ ಆಗಿರುತ್ತೆ. ಸ್ವಲ್ಪ ಕೆಲವೊಂದಷ್ಟು ಬುಕ್ಸು, ಮತ್ತು ನಾನು ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆನೂ ಕೆಲವೊಂದಷ್ಟು ಕೆಲಸ ಇತ್ತು. ಸೊ ಅದು ರಿಜಿಸ್ಟ್ರೇಷನ್ ಆಗಿರೋ ನಂಬರ್ಸ್ ಎಲ್ಲ ಬರೀಬೇಕಿತ್ತು. ಇದೇ ಅಪ್ಕಮಿಂಗ್ ಸಂಡೇ. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಮತ್ತು ನಮ್ಮ ಮೈಂಡನ್ನು ಹೇಗೆ ನಾವು ಸ್ಟೇಬಲ್ ಆಗಿ ಇಟ್ಕೋಬೇಕು, ಈ ನೆಗೆಟಿವಿಟಿಯಿಂದ ಹಿಡಿದು ಪಾಸಿಟಿವ್ ಆಗಿ ಹೇಗೆ ಲೈಫನ್ನು ಕನ್ವರ್ಟ್ ಮಾಡ್ಕೋಬೇಕು ಅಂತೇಳಿ ಕೆಲವೊಂದಷ್ಟು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಕಲ್ತಿರುವಂಥ ಲೈವ್ ಬೆಸ್ಟ್ ಒಂದು ಮಾಸ್ಟರ್ ಕ್ಲಾಸ್ನ ನಡೆಸ್ಕೊಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಕೆಲವೊಂದಷ್ಟು ಕೆಲಸ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡೆ. ಹಾಗೆ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಜಾಯಿನ್. ಮತ್ತು ನಾನು ಇದನ್ನು ಹೇಳಿಲ್ಲ ಅಂತಂದರೆ ನೀವು ಕಮೆಂಟ್ ಹಾಕ್ತೀರಿ ಅನ್ನೋ ಕಾರಣಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ವಾಟ್ಸಪ್ ಮಾಡಿ. ಇಂಟ್ರೆಸ್ಟ್ ಇರೋರು ಮಾತ್ರ ನೀವು ಕೂಡ ಅಟೆಂಡ್ ಆಗ್ಬೋದು. ಅದರದ್ದು ಕೆಲಸ ಮುಗಿಸ್ಕೊಂಡ ಇನ್ನು ಇದಾಗಿದ್ದ ತಕ್ಷಣ ನಾನೊಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಎವ್ರಿ ಡೇ
ಸಂಜೆ ಗೋಧೂಳಿ ಟೈಮಲ್ಲಿ ಆಲ್ರೆಡಿ ಆಯಿತು, 10 ನಿಮಿಷ ಲೇಟ್ ಆಯಿತು. 6 ಗಂಟೆಗೆ ಎಕ್ಸಾಕ್ಟಾಗಿ ದೀಪ ಹಚ್ತೀನಿ. ಅದೇನೇ ಆಗಿರಲಿ, ಅವತ್ತು ನೀನು ನಾನ್ ವೆಜ್ ತಿಂದಿದ್ರು ಪರವಾಗಿಲ್ಲ, ಕಾಲು ಕೈ ಮುಖ ತೊಗೊಂಡು ಶುದ್ಧವಾಗಿ ಮತ್ತು ಮನಸ್ಸನ್ನು ಸ್ಟೇಬಲ್ ಆಗಿಟ್ಕೊಂಡು ದೀಪ ಹಚ್ಚಬೇಕು, ಸಂಕಲ್ಪ ಮಾಡ್ಕೋಬೇಕು ಅನ್ನೋದು. ಇವತ್ತಿಗೆ 3 ದಿನ ಆಯಿತು. ಸೊ ಯಾಕೋ ಒಂದು ಸ್ವಲ್ಪ ಬ್ಲೆಸ್ಡ್ ಅಂತ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ತೀನಿ ಅದನ್ನು. ಅದು ಎಲ್ಲಿವರೆಗೂ ನಂಗೆ ಸಾಧ್ಯ ಆಗುತ್ತೋ. ಸಂಕಲ್ಪ ಅಂತೂ ಸ್ಟ್ರಾಂಗಾಗಿ ಸೆಟ್ ಆಗಿಬಿಟ್ಟಿದೆ ಮೈಂಡಲ್ಲಿ, ಮಾಡ್ತಾ ಹೋಗ್ತೀನಿ. ಅದಕ್ಕಂತಾನೆ ಮನೇಲಿ ಕಸ ಎಲ್ಲ ಹೊಡೆದು, ಹೊರಗಡೆ ಕಸ ಹೊಡೆದು, ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದೆ. ಆಗಲೇ ಮಾತಾಡಬೇಕಿತ್ತು, ಯಾಕೆ ಮಾತಾಡಲಿಲ್ಲ ಅಂದರೆ, ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ, ಒಂದು ಕಾಜಲ್ ಅಪ್ಲೈ ಮಾಡಿದ್ದೀನಿ ಪ್ರಮೋಷನ್ಗೋಸ್ಕರ ಅಂತೇಳಿ. ನಾನು ಆ್ಯಕ್ಚುಲಿ ಅಪ್ಲೈ ಮಾಡಲ್ಲ, ಇದೆಲ್ಲ ಫುಲ್ ಬ್ಲ್ಯಾಕ್ ಅನ್ನಿಸ್ತಾ ಇದೆ ಅಲ್ಲ. ಚೆನ್ನಾಗಿ ಸೋಪು ಮತ್ತು ಫೇಸ್ ವಾಶ್ ಎರಡೂ ಹಾಕಿ ಚೆನ್ನಾಗಿ ತಿಕ್ಕಿದ್ದೀನಿ, ಹಿಂಗೆ ಕಣ್ಣನ್ನು ಮಾತ್ರ ತಿಕ್ಕಿದ್ದೀನಿ. ಅದರಲ್ಲೂ ಇವತ್ತು ನಿದ್ದೆ ಬೇರೆ ಮಾಡಿಲ್ಲ, ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋಂಥದ್ದು ಅಭ್ಯಾಸ ಆಗಿಬಿಟ್ಟಿತ್ತು. ಸ್ವಲ್ಪ ದಿನ ಮತ್ತೆ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎನಿವೇ, ಆರೋಗ್ಯವಾಗಿರೋಂಥ ಮನುಷ್ಯನಿಗೆ 6 ತಾಸು, ಇಲ್ಲ ಸ್ವಲ್ಪ ಸ್ಟ್ರೈನ್ ಆಗಿದ್ದಾರೆ ಅಂತಂದರೆ 8 ತಾಸು, ಅದ್ರ ಮೇಲೆ 1 ತಾಸು ನಿದ್ದೆ ಜಾಸ್ತಿ ಮಾಡಿದ್ರು ಕೂಡ ನಾವು ಲೇಸಿ ಆಗಿಬಿಡ್ತೀವಿ. ಅದು ಸೈಂಟಿಫಿಕಲಿ ಪ್ರೂವ್ ಆಗಿರೋದು. ರೀಸೆಂಟ್ಲಿ ನೋಡಿದೆ, ನಾನು ಅನಲೈಸ್ ಮಾಡಿಕೊಂಡೆ, ದಿವ್ಯಾ ಮುಂಚೆ ನೀನು ನಿದ್ದೆ ಮಾಡ್ತಿರ್ಲಿಲ್ಲ, ಅವಾಗ ಎಷ್ಟು ಪ್ರಾಡಕ್ಟಿವಿಟಿ ಇತ್ತು, ಇವಾಗ ಪ್ರಾಡಕ್ಟಿವಿಟಿ ಇದೆ. ನನ್ನ ನೋಡಿರೋವಂಥವ್ರೆಲ್ಲ ಇಲ್ಲ ಲೇಸಿ ಇಲ್ಲ ನೀನು ಅಂತ ಹೇಳ್ತಾರೆ, ಬಟ್ ನನಗೆ ಫೀಲ್ ಆಗಬೇಕಲ್ವಾ. ಸೊ ನನಗೆ ಯಾಕೋ ಎಲ್ಲೋ ಒಂದು ಹತ್ರ ಏನೋ ಆಲಸ್ಯ ಅಂತಾರಲ್ಲ, ಅದು ಬಂದಿದೆ ಅಂತ ಅರ್ಥ ಆಗಿ ಅವತ್ತೇ ಫಿಕ್ಸ್ ಆಗಿದ್ದೇನೆಂದರೆ, ಮತ್ತೆ ಮಧ್ಯಾಹ್ನ ಹೊತ್ತು ನಾನು ಯಾವತ್ತೂ ಮಲಗಲ್ಲ ಅಂಥೇಳಿ ಅವತ್ತಿಂದ ಮತ್ತೆ ಮಲಗಿಲ್ಲ. ಸೊ ನೋಡಿ ಮೈಂಡ್ ಎಷ್ಟು ಸ್ಟ್ರಾಂಗ್. ಈ ಥರ ಸ್ಟ್ರಾಂಗ್ ಆಗೋದು ಹೆಂಗೆ ಅಂತಲೇ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇರೋದು ನಾನು. ಯು ಕ್ಯಾನ್ ಜಾಯಿನ್. ಯಾರಿಗಾದ್ರೂ ಆಸೆ ಕನಸುಗಳಿತ್ತು ಅಂತಂದರೆ ಅದನ್ನು ಹೇಗೆ ಫುಲ್ಫಿಲ್ ಮಾಡ್ಕೊಳ್ಳೋದು ಅಂತ ಹೇಳಿ, ಅದರಲ್ಲಿ 2 ಅವರ್ಸ್ ಮಾಸ್ಟರ್ ಕ್ಲಾಸಲ್ಲಿ ಕಂಬೈನ್ ಮಾಡಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ನನಗೇನು ಬರುತ್ತೋ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಮಾಸ್ಟರ್ ಕ್ಲಾಸ್ ಆ್ಯಂಡ್ ಸೆಕೆಂಡ್ ಮಾಸ್ಟರ್ ಕ್ಲಾಸ್ ಏನು ಮಾಡಿದೆ ಎರಡು, ಅದರದ್ದು ಔಟ್ಪುಟ್ ಹೆಂಗಿತ್ತು ಅಂತಂದರೆ, ಝೀರೋ ಇರೋ ಅಂಥ ಮೈಂಡ್ ಸೆಟ್ಟಿಂದ ಬಂದರೂ ಕೂಡ ಎಂಡಿಂಗಲ್ಲಿ ಏನೋ ಒಂದು ಪಡ್ಕೊಂಡಿರ್ತಾರೆ. ಅದು ಮಾತ್ರ ನನ್ನ ಕಡೆಯಿಂದ ಪ್ರಾಮಿಸ್ ಅವ್ರಿಗೆ. ಸೊ ಅದೇ ಥರ ಕಂಟಿನ್ಯೂ ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಅದರೆಲ್ಲ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಜನ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ನನ್ನ ಕಡೆಯಿಂದ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಮುಂದೆ ಏನು ಮಾತಾಡ್ತೀನಿ ಅದಕ್ಕಿಂತ ಇನ್ಡೆಪ್ತ್ ನನ್ನ ತಲೆಯಲ್ಲಿ ಇರೋಂಥ ಥಾಟ್ಸ್, ಇನ್ಡೆಪ್ತ್ ನನ್ನ ಲೈಫಲ್ಲಿ ನಾನು ಮಾಡಿರೋಂಥ ಎಕ್ಸ್ಪೀರಿಯನ್ಸಸ್, ಅದರಿಂದ ಕಲ್ತಿರೋಂಥ ಪಾಠಗಳು, ಅದೆಲ್ಲದು ಕೂಡ ಆ ಒಂದು ಮಾಸ್ಟರ್ ಕ್ಲಾಸಸ್ಸಲ್ಲಿರುತ್ತೆ. ಇದು ಮ್ಯಾನಿಫೆಸ್ಟೇಷನ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೂ ತುಂಬ ಇದೆ ಫ್ರೆಂಡ್ಸ್. ಇನ್ನೂ ನಾವು ಕೆರಿಯರ್ನ ಹೇಗೆ ಚೂಸ್ ಮಾಡಬೇಕು, ಏನೇನೋ ಮಾಡ್ಬೇಕು ಅಂದ್ಕೊತೀವಿ, ಫೇಲ್ ಆಗ್ತೀವಿ, ಯಾಕೆ ಫೇಲ್ ಆಗಬಾರ್ದು, ಹೇಗೆ ಸೆಲೆಕ್ಟ್ ಮಾಡಬೇಕು, ನನ್ನ ಕೆರಿಯರ್ ಗ್ರೋತ್ ಹೆಂಗೆ ಮಾಡಬೇಕು, ಅದ್ರ ಬಗ್ಗೆ ಒಂದು ಮಾಸ್ಟರ್ ಕ್ಲಾಸ್ ಮಾಡಬೇಕಂತ ಇದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಏನು ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅಂತೇಳಿ. ಅದೊಂದಾಗಿರ್ಬೋದು. ಮತ್ತು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮಾಡಿಕೊಂಡು ಮನೇಲೇ ಹೆಣ್ಮಕ್ಳು ಹೇಗೆ ದುಡಿಬೋದು ಅಂತೇಳಿ. ಬಟ್ ಇದಕ್ಕೆಲ್ಲ ಫೀಸ್ ಅಂತೂ ಇರುತ್ತೆ ಡೆಫಿನೆಟ್ಲಿ. ಯಾಕಂದರೆ ನಾನು ನನ್ನ ಟೈಮಿಗೆ ವ್ಯಾಲ್ಯೂ ಕೊಡ್ತೀನಿ ಜಾಸ್ತಿ. ಸೊ ಯಾವುದು ಫ್ರೀಯಾಗಿ ಬಂದರೆ ನಮಗೆ ವ್ಯಾಲ್ಯೂ ಇರೋಲ್ಲ. ಆ ಒಂದು ಕಾರಣಕ್ಕೆ ನಾನು ಪೇಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಪೇಡ್ ಮಾಡಬೇಕು. ಆ್ಯಂಡ್ ಇದಿಷ್ಟು ಅಪ್ಡೇಟ್. ಇನ್ನು ಇವಾಗ ನಾನು ದೀಪ ಹಚ್ತೀನಿ. ಫಸ್ಟು ಮನೆ ಬಾಗಿಲಿಗೆಲ್ಲ ದೀಪ ಹಚ್ಚಬೇಕು. ಕಂಪಲ್ಸರಿ ಈವ್ನಿಂಗ್ ಅಂತೂ ದೀಪ ಹಚ್ಚಿರ್ತೀನಿ. ಅದು ಯಾವುದಾದ್ರೂ ಮಾಸ ಆಗಿರಲಿ, ನಾಟ್ ಓನ್ಲಿ ಕಾರ್ತಿಕ ಮಾಸ. ಸೊ ಪ್ರತಿದಿನ ದೀಪ ಹಚ್ಚಿದ್ರೆ ನೋಡಿ ನಿಮಗೆ ನೀವು ಹೇಗೆ ಪಾಸಿಟಿವಾಗಿ ಕನ್ವರ್ಟ್ ಆಗ್ತೀರಾ ಅಂದರೆ, ಆ್ಯಕ್ಚುಲಿ ನಾವು ಸ್ಪಿರಿಚುವಲಿ ಮತ್ತು ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ ಚೇಂಜ್ ಆಗಿ ಆವಾಗ ಲೈಫ್ ಸ್ಟಾರ್ಟ್ ಮಾಡ್ತೀವಿ, ಆವಾಗಲೇ ರಿಯಲ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಕಡೆ ಗಮನ ಅಂತೂ ಇದೆ ನನಗೆ ಕಂಪ್ಲೀಟಾಗಿ. ಅದ್ರ ಕಡೆ ಫೋಕಸ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ದೀಪ ಹಚ್ಚಬೇಕು. ಮತ್ತು ಅದರಲ್ಲೂ ನೋಡಿ ಚೀಲ ಕಾಯ್ತಾ ಇದೆ, ಮಾರ್ಕೆಟಿಂದ ತಂದಿರೋದು ಚೀಲ ಹಾಗೇ ಇದೆ. ಅದನ್ನು ಕೂಡ ಎಲ್ಲ ಶಿಫ್ಟ್ ಮಾಡ್ಕೋಬೇಕು. ಇನ್ನು ನಾನಿಲ್ಲಿ ಮಂತ್ರ ಹಾಕ್ಕೊಂಡಿದ್ದೀನಿ. ಸೊ ನನಗೆ ದೇವ್ರದ್ದು ಏನಾದರೂ ಕೇಳಿಸ್ತಾ ಇರಬೇಕು ಅಥವಾ ಹಾಡು ಕೇಳಿಸ್ತಾ ಇರಬೇಕು, ಏನಾದರೂ ಮಾಡ್ತಿದ್ದೀನಿ ಅಂದರೆ. ಇನ್ನು ಇಲ್ಲಿದೆ ನೋಡಿ ನಂದು ವಿಷನ್ ಬೋರ್ಡ್, 2026 ವಿಷನ್ ಬೋರ್ಡ್. ಐ ಥಿಂಕ್ ಲಾಗ್ಸ್ ಮಾಡಿಲ್ಲ ನಾನು, ಹಾಗಾಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಇದು ನಂದು ವಿಷನ್ ಬೋರ್ಡ್. ಇದನ್ನೇ ನಾನು ಹೇಗೆ ಕ್ರಿಯೇಟ್ ಮಾಡೋದು, ಪ್ಲಸ್ ಇದನ್ನು ಮ್ಯಾನಿಫೆಸ್ಟೇಷನ್ ಕನೆಕ್ಟ್ ಮಾಡಿ ನಾವು ಹೇಗೆ ನಮ್ಮ ಡ್ರೀಮ್ಸನ್ನು ಕಮ್ಸ್ ಟ್ರೂ ಮಾಡ್ಕೋಬೇಕು ಅಂತ ಹೇಳಿ ಕ್ಲಾಸ್ನ ನಡೆಸ್ಕೊಡ್ತಾ ಇರೋದು. ಇದ್ರ ಬಗ್ಗೆ ಐಡಿಯಾ ಇತ್ತು ಅಂತಂದರೆ ಖಂಡಿತ ಜಾಯ್ನ್ ಆಗಿ. ಆ್ಯಂಡ್ ಎಸ್, ಈಗ ಅಡುಗೆ ಮನೆಗೆ ಕೂಡ ಕ್ಲೀನ್ ಅಡುಗೆ ಮಾಡೋದಿದೆ. ಆಮೇಲೆ ನಮ್ಮ ಮಿಂಚು ಮಲ್ಕೊಂಡಿದ್ದಾಳೆ. ಅವಳು ಎದ್ದ ತಕ್ಷಣ ಅಥವಾ ಜಯಂತ್ ಬಂದ ತಕ್ಷಣ ಒಂದು ರೌಂಡ್ ಹೋಗಿ ತರಕಾರಿಗಳನ್ನ ಕೂಡ ತರಬೇಕು. ಫ್ರೆಂಡ್ಸ್, ಹೊರಗಡೆ ದೀಪ ಹಚ್ಚಿ ಒಳಗಡೆ ದೀಪ ಹಚ್ಚಿ ಬಂದು ಕಾಯ್ತಾ ಇದ್ದೀನಿ. ಜಯಂತ್ ಬರಬೇಕು. ಕುಂಕುಮ ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ. ಸೊ ಜಯಂತ್ ಬರ್ತಾರೆ ಅಂತ ಹೇಳಿ ಬರ್ತಾನೆ ಇಲ್ಲ, ಇನ್ನೂ ಬಂದೆ ಹೇಳ್ತಿದ್ದಾರೆ. ಆಲ್ರೆಡಿ 7 ಗಂಟೆ ಆಯಿತು. ನನಗೆ ತುಂಬ ಕೆಲಸ ಇದೆ, ಇನ್ನೂ ತುಂಬ ಕೆಲಸ ಇದೆ. ಸ್ವಲ್ಪ ಅಡುಗೆಗೆಲ್ಲ ಜೋಡಿಸಿಟ್ಕೊಂಡ್ಬಿಟ್ರೆ ಆಯಿತು ಅಂತ ಮೈಂಡ್ಸೆಟ್ಟು. ಅವ್ರು ನೋಡಿದ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ
ಮಾಡ್ತಿದ್ದಾರೆ. ಬಂದ ತಕ್ಷಣ ಒಂದು 5 ನಿಮಿಷದಲ್ಲಿ ಬೇಗ ಹೋಗಿ ತರಕಾರಿಗಳೆಲ್ಲ ತರಬೇಕು. ಸೊ ಅದ್ರ ಕಡೆ ಇದೆ ಗಮನ ಪೂರ್ತಿ ನನಗೆ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅಡುಗೆಗೆ ಏನಾದರೂ ಒಂದು ಸ್ವಲ್ಪ ಮಾಡಿಟ್ಟು ನನ್ನ ಕೆಲಸಗಳನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಅದರಲ್ಲೂ ಆಲ್ರೆಡಿ ಕಣ್ಣು ನನಗೆ ಹೆಂಗಾಗ್ತಿದೆ ಗೊತ್ತಾ ಇವತ್ತು ನನಗೆ. ಅದಕ್ಕೆ ಈ ಥರ ಆಗುತ್ತೆ ಅಂತ ನಾನು ಅಸಲು ಕಾಜಲ್ ಅಪ್ಲೈನೇ ಮಾಡೋಲ್ಲ. ನನಗೆ ಕಣ್ಣು ಓಪನ್ ಮಾಡೋದಕ್ಕೆ ಬರ್ತಿಲ್ಲ, ಒಂಥರ ಉರಿ 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 ಅನ್ನಿಸ್ತಾ ಇದೆ. ಸಖತ್ ಇರಿಟೇಷನ್ ಅನ್ನಿಸ್ತಾ ಇದೆ. ನಾನು ಇವತ್ತು ನಂದು ಐ ಡ್ರಾಪ್ಸ್ ಇದೆ, ಈ ಥರ ಆದಾಗೆಲ್ಲ ಐ ಡ್ರಾಪ್ಸ್ ಹಾಕೊತೀನಿ ನಾನು. ಸೊ ಅದನ್ನು ಹಾಕೊಳ್ಳೇಬೇಕು ನೋಡಿ. ಇವತ್ತು ಅಂಥ ಪರಿಸ್ಥಿತಿ ಬಂದಿದೆ. ಸುಮ್ಮನೆ ಏನು ಮಾಡೋದು, ಮತ್ತು ಬ್ರ್ಯಾಂಡ್ ಪ್ರಮೋಷನ್ ಎಲ್ಲ ಮಾಡಬೇಕಾಯ್ತು. ನನಗೆ ಗೊತ್ತಿತ್ತು ಮಾಡಿದ್ರೆ ಹಿಂಗಾಗುತ್ತೆ ಅಂತೇಳಿ. ಎನಿವೆ ಇನ್ನು ವೀಡಿಯೋ ನೋಡ್ಕೊತ ಕೂತ್ಕೊಂಡಿದ್ದೀನಿ. ನನಗೆ ಇತ್ತೀಚೆಗೆ ಈ ಥರದ ವೀಡಿಯೋಸ್ ಏನಾದರೂ ಕೇಳ್ಕೊತಾ ಇರಬೇಕು. ಯಾವ ಥರದ್ದು ಅಂತಂದರೆ, ಒಂದು ಸ್ಪಿರಿಚುವಲ್ ಇರಬೇಕು, ದೇವ್ರದ್ದು ಹಾಡುಗಳು, ಇಲ್ಲ ಅಂತಂದರೆ ಸೆಲ್ಫ್ ಹೆಲ್ಪ್ ಅಂತ ಕರೀತಾರೆ ಗೊತ್ತಾ, ಸೆಲ್ಫ್ ಹೆಲ್ಪ್ ಬುಕ್ಸ್, ಸೆಲ್ಫ್ ಹೆಲ್ಪ್ ವಿಡಿಯೋಸ್ ಅಂತ ಕರೀತಾರೆ. ಆ ಥರದ್ದು ಇಟ್ಸ್ ಎನಫ್ ಅನ್ನೋ ಥರ ಆಗಿಬಿಟ್ಟಿದೆ ನಂದು ಲೈಫು, ಮೈಂಡು ಹೆಂಗೋ ಸೆಟ್ ಆಗಿಬಿಟ್ಟಿದೆ. ಹಾಗಾಗಿ ವಿಡಿಯೋ ನೋಡ್ಕೊತ ಕೂತಿದ್ದೀನಿ. ಮಾಡ್ಬೋದಾ? ಎಣ್ಣೆ ಹಾಕಿ ಮಾಡ್ಬೋದಲ್ಲ ಮಮ್ಮಿ? ಫ್ರೆಂಡ್ಸ್ ಇಲ್ಲಿ ನೋಡಿ, ಏಯ್ ನನ್ನ ಚಿಟಿ ಅಬ್ರಿಗೂ ಬಂದಿದ್ದಾನೆ ಮನೆಗೆ. ಹಾಯ್ ಚಿಟಿ. ಅಲ್ಲಿ ನೋಡಿ ತರಕಾರಿ ಎಲ್ಲ ತಂದಾಯ್ತು, ಹೋಗಿ ತಂದ್ವಿ. ಇಲ್ಲಿ ನೋಡಿ ಹೆಂಗೆ ಜಗಳ ಆಡ್ತಾರೆ, ಜಗಳ ಅಲ್ಲ ಗಲಾಟೆ. ನನಗೆ ಈ ಥರ ಮನೇಲಿ ಇವ್ರು ಮೂವರು ಸೇರ್ಕೊಂಡು ಹಿಂಗೆ ಗಲಾಟೆ ಮಾಡ್ತಿರ್ಬೇಕು, ಅದೊಂಥರ ಖುಷಿ. ಆ್ಯಂಡ್ ಇನ್ನು ಇವಾಗ ಅಡುಗೆ ಮಾಡಬೇಕು. ನಾನು ಜಯಂತ್ ಹೋಗಿ ಅಷ್ಟು ತರಕಾರಿ ತಂದ್ವಿ. ಅಲ್ಲಿ ನೋಡಿ ಪುಟಾಣಿ ಏನು ಮಾಡ್ತಿದ್ದಾಳೆ. ತರಕಾರಿ ಜೊತೆಲಿ ಕೆಲವೊಂದಷ್ಟು ತಿಂಡಿನೂ ತಂದಿದ್ದೀನಿ, ಹಾಗಾಗಿ ತಿನ್ಕೊಂಡು ಆಟಾಡ್ತಿದ್ದಾರೆ. ಏಯ್ ಈ ಸಣ್ಣವ್ರು ಇದ್ದಾಗಿಂದ ಹಿಂಗೆ ಆಟಾಡ್ತವೆ ಇವೆರಡು, ಅಲ್ಲ ಮಮ್ಮಿ? ಅವ್ರ ಅಪ್ಪಾಜಿಗಂದ್ರೆ ಭಾರಿ ಖುಷಿ, ನಗ್ತಾನೇ ಇರುತ್ತೆ. ಇನ್ನು ನಾನು ಕಂಟೆಂಟ್ ರೆಡಿ ಮಾಡ್ತಾ ಇದ್ದೆ. ಒಂದು ನಮ್ಮ ಮಿಂಚು ಬಂದು ನನಗೆ ಸಕ್ಕರೆ ಕಲ್ ಕೊಟ್ಟೋಗಿದ್ದಾಳೆ, ಅಮ್ಮ ತಿನ್ನು ತಗ ಅಂತೇಳಿ. ಅವಳು ಒಂದು ತಿಂತಾ ಇದ್ದಾಳೆ, ನಾನು ಒಂದು ತಿಂತಾ ಇದ್ದೀನಿ. ಇನ್ನು ತರಕಾರಿ ಎಲ್ಲ ಜೋಡಿಸ್ಬೇಕು ಫ್ರಿಜ್ಗೆ. ಆಮೇಲೆ ಅಡುಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಅಲ್ಲ ಮಮ್ಮಿ? ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ರೆ ನಿನ್ನೆ ಮಾಡಿರೋವಂಥದ್ದು ಎಗ್ ಬುರ್ಜು ತುಂಬ ಚೆನ್ನಾಗಿದೆ. ಅದನ್ನು ವೇಸ್ಟ್ ಮಾಡೋದಕ್ಕೆ ಮನಸ್ಸಿಲ್ಲ. ಸ್ವಲ್ಪ ಅನ್ನ ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ಮಾಡಬೇಕು. ಆಬು ಅಂತ ಮಮ್ಮಿ ಅನ್ನ ಮಾಡಿಕೊಂಡು ಎಗ್ ರೈಸ್ ಥರ ಮಾಡ್ಕೊಂಡ್ಬಿಟ್ರೆ ಮುಗೀತು. ಹಾಗೆ ಇನ್ನು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಇವತ್ತು ಪಲಾವ್ ಮಾಡೋ ಪ್ಲಾನ್ ಕ್ಯಾನ್ಸಲ್. ಬೆಳಗ್ಗೆ ಚಪಾತಿ ಮಾಡಬೇಕಾ ಅಥವಾ ಪಲಾವ್ ಮಾಡಬೇಕಾ? ಚಪಾತಿನಾ? ಮಮ್ಮಿ ಬೆಳಗ್ಗೆ ಚಪಾತಿ ಮಾಡ್ಬೇಕಾ ಅಥವಾ ಪಲಾವ್ ಮಾಡ್ಬೇಕಾ? ಚಪಾತಿ ಮಾಡೋದು, ದಿನ ಪಲಾವ್ ಮಾಡೋದು. ಸಂಕ್ರಾಂತಿ ಹಬ್ಬದ ದಿನ ಏನು ಹೇಳ್ತೀಯಪ್ಪ? ಒಟ್ನಲ್ಲಿ ಏನೋ ಒಂದು, ಬಟ್ ಬೆಳಗ್ಗೆ ಮಾತ್ರ ಪಲಾವ್ ಅಥವಾ ಚಪಾತಿ. ಬರ್ರ ಇಂಥದ್ದೇ ಗಲಾಟೆ. ನಮ್ಮ ಮಿಟ್ಟುಗೆ ಬೆಂಡೆಕಾಯಿ ಪಲ್ಯ ಅಂದರೆ ಸಖತ್ ಇಷ್ಟ, ಅಲ್ಲ ಮಿಟ್ಟು? ಚಪಾತಿ ಮಾಡಿದ್ರೆ ಬೆಂಡೆಕಾಯಿ ಪಲ್ಯ ಫಿಕ್ಸ್ ಅವಳಿಗೆ. ಬೆಂಡೆಕಾಯಿ ಆಲೂಗಡ್ಡೆ ಪಲ್ಯ ಅಂದ್ರೆ ಸಖತ್ತಿರುತ್ತೆ. ಅದು ಮಾಡೋಣ, ಏನೋ ಒಂದು ಮಾಡೋಣ ನಾಳೆ ಇದಕ್ಕೆ. ಫಸ್ಟ್ ಅಡುಗೆ ಮಾಡ್ತೀನಿ. ಆ್ಯಂಡ್ ಹಿಯರ್ ನೋಡಿ, ಇದು ಲಾಗಲ್ಲಿ ನಾನು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಹಾಗೆ ರೀಸೆಂಟ್ಲಿ ಬಂತು, ಲಾಸ್ಟ್ ವೀಕ್ ತರಿಸಿರುವಂಥದ್ದು ಫೋಟೋ. ಇದೊಂದು ಫೋಟೋ ನಮ್ಮ ಮನೇಲಿ ಇರಬೇಕು ಅಂತ ಕನಸಿತ್ತು ಫ್ರೆಂಡ್ಸ್ ನನಗೆ, ಚಿಕ್ಕದಾಗಿ. ಚೆನ್ನಾಗಿದೆಲ್ಲ, ಎಷ್ಟು ಚೆನ್ನಾಗಿದೆಲ್ಲ. ಸೊ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿರೋದು, ಸೆಲ್ಫ್ ಗಿಫ್ಟ್. ಏನು ಹ್ಯಾವ್ ಎ ನೈಸ್ ಡೇ ಬಾಯ್ ಅಂತೆ ಮಿಂಚು. ಹ್ಯಾವ್ ಎ ನೈಸ್ ಡೇ ಬಾಯ್ ಹೇಳಂತ ಬಾಯ್. ಇಪ್ಪತ್ತು ಬರ್ರೋ ಒಂದು ಬಾರೋ, ಹತ್ರ ಬಾರೋ ಚಿಟಿ. ನಂದಲ್ಲಿ ನಂದು ಗೋಪಾಲ. ಬಾರೋ ನೀನೊಬ್ಳು. ಅಯ್ಯಪ್ಪ, ದಿಸ್ ಇಸ್ ಮೈ ಗೂಡು ಕುಟುಂಬ. ಒಂದು ಫೋಟೋ ತಗೊಳ್ಳೋಣ. ಸ್ವಲ್ಪ ಹೊತ್ತು ನಾವು ಆಟ ಆಡಿದ್ವಿ ಅಷ್ಟರು ಸೇರ್ಕೊಂಡು. ಅದು ಎಲ್ಲಿಗೆ ಹೋಯ್ತು, ಹಂಗೆ ಏನು ಆಟ ಆಡಿದ್ವಿ, ಹೆಂಗಿತ್ತು ಅಂತ ಹೇಳಿ ಶೇರ್ ಮಾಡ್ತೀನಿ ನೋಡಿ. ಮಿಂಚುದು, ನಂದು ಮತ್ತೆ ಜಯಂತ್ ಒಂದ್ಸರಿ, ಆಮೇಲೆ ಮಿಟ್ಟಕ್ಕೊಂದು ಒಂದ್ಸರಿ ಸಕ್ಕತ್ತಾಗಿತ್ತು. ಸೊ ಇವಾಗ ಅನ್ನ ಕಲಿಸ್ಬೇಕು ಅಂತ ಬಂದಿದ್ದೀನಿ. ನಾನು ರೆಡಿ ಮಾಡಿದ್ರಳೆ ಆ ಕ್ಲಿಪ್ಸ್ ನೋಡ್ಕೊಂಡ್ ಬನ್ನಿ, ಸಕ್ಕತ್ತಾಗಿದೆ. ಪಪ್ಪನಾದಿ ಯಾರ ನೀಕು ಇಟ್ಟು ಪಪ್ಪನಾದಿ పప్పనాది పాపు నీదా పప్ప నీదా కాదా నాకు ఇచ్చలేదా ఇదే నా పప్పనాది ಏನಂತಲ್ಲ పప్పనాది ಸ್ಟಾಂಡಾ ಸರಿ ಸರಿ ಆಯ್ತಾ ಇಡುದ ಪಪ್ಪನಾದಿ ನೀದ ಪಪ್ಪ
ನೀ ಬಿಟ್ಟಿಟ ಮತ್ತೆ ಮುದ್ದಿ ಉಮ್ಮಯಿ ಅಟ್ಲೆ ಉಮ್ಮಯಿ ಪಪ್ಪ ಕೊಟ್ಟಿ ಅಡಿಕೆ ఏమి నిన్ను ఇట్లా కోసం నిన్ని నువ్వు నాకు ఇట్లా మించుదా ఇట్లా అయ్యో సుబ్బీది ఇట్లా అందో ఏ ಕೈಯಿಂದ ಕಾಲಿಂದ ಮಾಡ್ತಾರೆ ಸಾಕು ಯಾಕೆ ಇಲ್ಲಿ ಮಿಟ್ಟು ಯಾಕಂತ ಹೇಳು ನೀನ್ ಬೇಡ ನೀನ್ ಬೇಡ ನನ್ನ ಮಗಳು ಅಷ್ಟೇ ಬೇಕು ಅಂಜೆ ಪಪ್ಪ ಸುಡಂದ ಅಕ್ಕ ಅವಳು ಪ್ರೀತಿ ಮಾಡಿದ್ದ ಎಗ್ ರೈಸ್ ರೆಡಿ. ಸೊ ಎಗ್ ರೈಸ್ ರೆಡಿ ಆಯಿತು. ಈಗ ಊಟ ಮಾಡೋದಷ್ಟೇ. ಊಟ ನಾನು ಮತ್ತು ಮಕ್ಕಳು ಮಾಡ್ತೀವಿ. ಜಯಂತ್ ಮಾಡಲ್ಲಂತೆ. ಸಾರಿ ಮಧ್ಯಾಹ್ನದ್ದೇ ಸಾಕಾಯ್ತಂತೆ ಅವ್ರಿಗೆ ಆಲ್ರೆಡಿ. ಸೊ ನಾನು ಏನೋ ಅಡುಗೆ ಮಾಡೋದ್ರೊಳಗಡೆ ಅವರು ಏನು ಮಾಡೋದು ಅಂದರೆ ರೇಷನ್ ಎಲ್ಲ ಶಿಫ್ಟ್ ಮಾಡಿದ್ರು. ಇದು ತರಕಾರಿ ಒಂದು ಶಿಫ್ಟ್ ಇದೆ. ಊಟ ಮಾಡಿ ನಾನು ತರಕಾರಿ ಎಲ್ಲ ಇದು ಮಾಡ್ಕೊಂಡು ಇಲ್ಲಿ ನೋಡಿ ಕಿಚನಲ್ಲಿ ಪಾತ್ರೆಗಳು ಕಾಯ್ತಿದೆ. ಇದನ್ನಷ್ಟು ಕ್ಲೀನ್ ಮಾಡಬೇಕು ನಾನು. ಮತ್ತು ನಾಳೆ ನಂತೂ ತುಂಬ ಬ್ಯುಸಿ ಶೆಡ್ಯೂಲ್ ಇದೆ, ಹಾಗಾಗಿ ಕ್ಲೀನ್ ಮಾಡಬೇಕು. ಫ್ರೆಂಡ್ಸ್, ನಮ್ಮ ಮಿಟಕ್ಕಂಗೆ ಊಟ ಮಾಡಿಸೋದ್ರಿಗೆ 9:15 ಆಗೋಯ್ತು. ಇನ್ನು ಮಿಂಚುಗೆ ಗಂಜಿ ಪುಡಿ ಖಾಲಿಯಾಗಿದೆ ಮಿಲ್ಲೆಕ್ಸ್ ಅಂತ ಗೊತ್ತಾಯಿತು. ಅದಕ್ಕೆ ಇವಾಗ ಅರ್ಜೆಂಟಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಅಕ್ಕಿನ ರುಬ್ಬಿ ಅಕ್ಕಿ ಗಂಜಿ ಮಾಡ್ತಾಯಿದ್ದೀನಿ. ಇದು ಇನ್ನೂ ಚೆನ್ನಾಗಿ ಅಲ್ವಾ, ಹಾಗಾಗಿ ಅಕ್ಕಿ ಗಂಜಿ ಮಾಡ್ತಾ ಇದ್ದೀನಿ ನೋಡಿ. ಇನ್ನೂ ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲೀನ್ ಮಾಡಿ ಮಲ್ಕೋಬೇಕು. ಇವತ್ತು ಬೇರೆ ನನಗೆ ಕಣ್ಣು ತುಂಬ ಬೇಗ ನಿದ್ದೆ ಎಳಿತಾ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಪಕ್ಕದಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ. ಇನ್ನು ಇದೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡ್ರೆ ಗೋವಿಂದ ಕತೆ. ಇಷ್ಟೇ ಫ್ರೆಂಡ್ಸ್, ಸುಸ್ತಾಗ್ಬಿಡುತ್ತೆ ಇಡೀ ದಿನ. ಹೀಗೆ ಏನಾದರೂ ಮಾಡ್ತಾನೆ ಇರ್ತೀನಿ, ನನಗೆ ಫ್ರೀ ಇಲ್ದಂಗೆ. ಹಾಗಾಗಿ ಸುಸ್ತಾಗ್ಬಿಡುತ್ತೆ ಅಂತ ರೆಸ್ಟ್ ಮಾಡಿಬಿಡ್ತೀನಿ. ಆಗಲೇ ನಾನು ತಲೆ ಕೆಡಿಸ್ಕೊಂಡಿದ್ದೆ ಮಿಟ್ಟುಗೆ ಊಟ ಮಾಡಿಸೋದಕ್ಕೆ. ಇವಾಗ ಜಯಂತ್ ಮಿಂಚುಗೆ ತಿನ್ನೋದಕ್ಕೆ ತಲೆ ಕೆಡಿಸ್ಕೊಂಡಿದ್ದಾರೆ. ಅವಳು ಏನು ಮಾಡಿದ್ರು ತಿನ್ನಲ್ಲ. ಅವಳು ಹೆಂಗೆ ಮಾಡ್ತಾಳೆ, ಹೆಂಗೆ ಕಾಡಿಸ್ತಾಳೆ ನೋಡಿ. ಹೋಗ್ತಾಳೆ. ಭಾರಿ ನಾಟಕ, ಭಾರಿ ಇದು. ಬೈತಾಳೆ, ಹೊಡಿತಾಳೆ, ಕಾಡಿಸ್ತಾಳೆ ನೋಡಿ ನೋಡಿ ನೋಡಿ. ಏ ಮಿಂಚು ಬೇಡ ಅಂತೆ. ಸೊ ಮಿಟ್ಟು ತಿಂತಾ ಇದ್ದಾಳೆ. ಇನ್ನೇನಂತಂದರೆ ನಾಳೆ ಬೆಳಗ್ಗೆ ಎದ್ದು ಕೆಲಸಗಳು ಮುಗಿಸ್ಕೋಬೇಕು. ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡೋದಿದೆ ಲಾಗ್ನ. ಯಾಕೆ ಅಂತಂದರೆ ಸಾಕು, ಇವತ್ತಿಗೆ ನಾನು ಫೋನ್ಸ್ ಎಲ್ಲ ಸೈಡ್ ಇಟ್ಬಿಟ್ಟಿದ್ದೀನಿ. ಫೋನ್ ಯಾವುದು ತೊಗೊಳ್ಳಲ್ಲ, ಬುಕ್ ಮಾತ್ರ ತೊಗೊಂಡಿರ್ತೀನಿ ಮಲ್ಕೊಳ್ಳೋವಾಗ. ಸೊ ಹಾಗಾಗಿ 2 ಫೋನ್ಸ್ ಇಲ್ಲೇ ಇರುತ್ತೆ. ನನ್ನ ಹತ್ರ ಬುಕ್ಕು ಮತ್ತು ಹೈಲೈಟರ್ ತೊಗೊಂಡು ಮಲ್ಕೊಳ್ಳೋದಕ್ಕೆ ಹೋಗೋದು. ಬಟ್ ನೈಟ್ ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇತ್ತೀಚೆಗೆ. ಸೊ ಹಚ್ಚಿರೋ ದೀಪ ಆಹಾ ನಿಧಾನಗೂ ಇದೆ. ಓಕೆ, ನೈಟ್ ಕ್ರೀಮು ಅಪ್ಲೈ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಸೊ ಯಾವುದು ಅಂತ ತೋರಿಸ್ಬಿಡ್ತೀನಿ. ನನಗೆ ತುಂಬ ಹೆಲ್ಪ್ ಆಯಿತು. ಯಾಕಂದರೆ ಹಳ್ಳಿ ಹೋಗಿದ್ನಲ್ಲ ಲಾಸ್ಟ್ ಮಂತ್ ಡಿಸೆಂಬರ್ ಅಲ್ಲಿ. ಆವಾಗ ನನ್ನ ಮುಖಕ್ಕೆ ಒಂದು ಲೆವೆಲಿಗೆ ಕೆಡ್ತು ಅಂತಂದರೆ ಭಯಂಕರ ಫುಲ್ಲು ಬರ್ನೌಟು, ಬ್ರೇಕೌಟು ಅದೆಲ್ಲ ಆಯಿತು. ದಿನಕ್ಕೊಂದು ಗುಳ್ಳೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇದು ನೋಡಿ ಎಷ್ಟು ದೊಡ್ಡ ಕಲೆ ಆಗಿತ್ತು ಅಂತಂದರೆ ಫೋಟೋಸಲ್ಲೆಲ್ಲ ಹೈಲೈಟ್ ಬರೋದಕ್ಕೆ ಸ್ಟಾರ್ಟ್ ಆಗ್ತು. ಇದಿಷ್ಟು ಆಗಿದೆ ನೋಡಿ. ಇದಿಷ್ಟು ನನಗೆ ಹಿಂಗೆ ಇರಲೇ ಇಲ್ಲ. ಸದ್ಯಕ್ಕೆ ಏನೂ ಪಿಂಪಲ್ಸ್ ಏನೂ ಆಗ್ತಾ ಇಲ್ಲ, ಬಟ್ ಮಾರ್ಕ್ಸ್ ಎಲ್ಲ ಹಾಗೆ ಇದೆ. ಆಮೇಲೆ ನುಚ್ಚು ಗುಳ್ಳೆ ಎಲ್ಲ ಆಗೋದು ಸ್ಟಾರ್ಟ್ ಆಯಿತು. ಆವಾಗ ನಾನು ಸ್ಟಾರ್ಟ್ ಮಾಡಿದೆ ನಂದು ನೈಟ್ ಕ್ರೀಮು. ಬಟ್ ಏನಂತಂದರೆ ಫೇಸ್ ವಾಶ್ ಮಾಡಿರ್ತೀನಲ್ಲ ಸಂಜೆ ಟೈಮಿಂಗ್ಸಲ್ಲಿ, ಅವಾಗ ಮಾಯ್ಶ್ಚರೈಸರ್ ಅಷ್ಟೇ ಅಪ್ಲೈ ಮಾಡಿರ್ತೀನಿ. ಅಕಸ್ಮಾತ್ ಮಾಯ್ಶ್ಚರೈಸರ್ ಏನು ಅಪ್ಲೈ ಮಾಡಿಲ್ಲ, ಫೇಸ್ ವಾಶ್ ಮಾಡಿಲ್ಲ ಸಂಜೆ ಅಂತ ಅಂದರೆ ನಾನು ಇವಾಗ ಮಲ್ಕೊಳ್ಳೋವಾಗ ಹೋಗಿ ಮಾಡ್ಕೊಂಬರ್ತಿದ್ದೆ. ಬಟ್ ಇವತ್ತು ಮಾಡಿದ್ದೀನಲ್ಲ, ಅದರಲ್ಲೂ ಇವಾಗ ಹೋಗಿ ನಾನು ತಣ್ಣೀರು ಮುಟ್ಟೋಕ್ಕೆ ನಾನು ರೆಡಿ ಇಲ್ಲ. ನೋಡಿ ಕಣ್ಣು ನನಗೆ ಓಪನ್ ಮಾಡೋದಕ್ಕೆ ಬರ್ತಾ ಇಲ್ಲ ಫ್ರೆಂಡ್ಸ್. ಇದು ನನ್ನದು ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲೂ ಕೂಡ ವೀಡಿಯೋಸ್ ಮಾಡ್ತಿರ್ತೀನಿ. ಆ್ಯಂಡ್ ಇವಾಗ ನಂದು ನೈಟ್ ಕ್ರೀಮ್ ಇದು ಆ್ಯಕ್ಚುಲಿ ಡೇನೂ ಹಚ್ಬೋದು, ಬಟ್ ನಿಮಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ ನೈಟ್ ಹಚ್ಬೋದು. ಇದು ನನಗೆ ಟ್ರಸ್ಟೆಡ್ ಎಫ್ಟಿವ್ನು ಆ್ಯಕ್ಚುಲಿ ಕ್ರೀಮ್ ಹೆಸರು ಬಂದು.
FTನು ತುಂಬ ವರ್ಷಗಳ ಹಿಂದೆಯಿಂದನೂ ನಾನು ಯೂಸ್ ಮಾಡಿದ್ದೀನಿ ಇದನ್ನು ನೈಟ್ ಕ್ರೀಮ್ ಆಗಿ. ಎಂಥ ಕಲೆಗಳಿದ್ರು ಎಂಥ ಪಿಗ್ಮೆಂಟೇಷನ್ ಇದ್ರೂ ಕೂಡ ಹೋಗುತ್ತೆ ಅಂಥ ಒಳ್ಳೆ ಕ್ರೀಮ್ ಇದು. ಎಷ್ಟು ಚೆನ್ನಾಗಿ ಫೇಡ್ ಆಗ್ತಾ ಇದೆ ಗೊತ್ತಾ ಇದೊಂದು ಕಲೆ. ಹಾಗೆ ನೋಡ್ತಾ ಇರಿ, ಇನ್ಮೇಲೆ ನಾನು ಹಾಗೆ ತೋರಿಸ್ತೀನಿ ಪ್ರತಿದಿನ ಅಪ್ಲೈ ಮಾಡಿ ಮಾಡಿ ಮಾಡಿ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯ್ತು ಇದು ಕ್ರೀಮ್. ಫುಲ್ಲು ಗ್ಲೋಯಿಂಗ್ ಆಗುತ್ತೆ ಫೇಸ್. ಯಾರಾದರೂ ಕೇಳ್ತಿರ್ತಾರೆ ದಿವ್ಯಾ ನಿಮ್ಮ ಫೇಸ್ ತುಂಬ ಗ್ಲೋ ಇದೆ ಅಂತ ಹೇಳಿ. ಸೊ ದಿಸ್ ಇಸ್ ಒನ್ ಆಫ್ ದ ಸೀಕ್ರೆಟ್. ಇದು ಬಿಟ್ಟರೆ ಇನ್ನೂ ಸ್ಕಿನ್ ಕೇರ್ ಚೆನ್ನಾಗಿ ಮಾಡ್ಕೊತೀನಿ ನಾನು, ಇದೊಂದೇ ಅಂತ ಅಲ್ಲ, ಬಟ್ ಕೆಲವೊಂದಷ್ಟು ಫಾಲೋ ಮಾಡ್ತೀನಲ್ಲ ಅದೆಲ್ಲ ಸೇರಿ ಇಂಥ ಒಂದು ಗ್ಲೋ ಮತ್ತು ಒಂದು ಹೆಲ್ತಿ ಸ್ಕಿನ್. ಆ್ಯಕ್ಚುಲಿ ನಮ್ಮದು ಕಲರ್ ಹೆಂಗಾದರೂ ಇರಲಿ, ಬಟ್ ಸ್ಕಿನ್ ಮಾತ್ರ ಹೆಲ್ತಿ ಇರಬೇಕು, ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವೇನಾದರೂ ಸ್ಕಿನ್ ಕೇರ್ ಮಾಡಬೇಕು. ಬಿಟ್ಟರೆ ವೈಟ್ ಆಗಬೇಕು, ಕಲರ್ ಆಗಬೇಕು ಇದೆಲ್ಲ ನನಗೆ ಇಲ್ಲ. ನನಗೇನು ಕಲೆ ಆಗಬಾರ್ದು, ನುಚ್ಚು ಗುಳ್ಳೆ ಅಂತ ಅನ್ನಿಸ್ಬಾರ್ದು, ಒಳ್ಳೆ ಗ್ಲೋಯಿಂಗ್ ಇರಬೇಕು, ಈವನ್ ಸ್ಕಿನ್ ಟೋನ್ ಇರಬೇಕು. ಅನ್ಈವನ್ ಇದ್ರೂ ಕೂಡ ನನಗೆ ಇಷ್ಟ ಆಗಲ್ಲ. ಆ ಒಂದು ಕಾರಣಕ್ಕೆ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದ್ದಾಯಿತು. ಮತ್ತು ಡಾರ್ಕ್ ಸರ್ಕಲ್ಸ್ ಇದ್ರೂ ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ಅದಕ್ಕೆ ಈ ಫಿಂಗರ್ ನಾನು ಯೂಸ್ ಮಾಡ್ತೀನಿ, ಹೀಗೆ ಅಪ್ಲೈ ಮಾಡಬೇಕು. ಇವತ್ತೊಂದು ಸ್ವಲ್ಪ ಬ್ಲ್ಯಾಕ್ ಆಗಿದೆ, ಇಟ್ಸ್ ಓಕೆ. ಇವಾಗ ನಂದು ಕ್ರೀಮ್ ಅಪ್ಲೈ ಮಾಡಿದ್ದಾಯಿತು. ನೋಡಿ ಸ್ವಲ್ಪ ಕ್ವಾಂಟಿಟಿ ಹೈ. ಅಮ್ಮ ಗಂಟ್ಲು ನೋವಿದೆ ನನಗೆ ಫಸ್ಟೇ. ಸೊ ಇವತ್ತು ಗಂಟ್ಲು ಬೇರೆ ನೋವಾಗ್ಬಿಡ್ತು. ಇವಾಗ ಮತ್ತೆ ಇನ್ನೂ ಸ್ವಲ್ಪ ನೋವು ಮಾಡಿದ್ಲು. ಎಲ್ಲಿ ಸಿಕ್ತೀನಿ ಅದು ಕಾಟನ್ನು ಕೊಡು. ಅವಳು ಕಿವಿಗೆ ಇಟ್ಕೊತಾಳಂತೆ, ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾಳೆ, ಎಲ್ಲ ಮಾಡ್ತಾಳೆ. ಏನು ಕತೆನೋ. ಈ ಥರ ಏನಾದರೂ ಕಲೆ ಇತ್ತು ಅಂತಂದರೆ ಅದ್ರ ಮೇಲೆ ಜಾಸ್ತಿ ಅಪ್ಲೈ ಮಾಡಿ ಬಿಡಬೇಕು ಅಂತ ಹೇಳಿದರು. ಈ ಕ್ರೀಮಲ್ಲಿದೆ, ಹಾಗಾಗಿ ಅಪ್ಲೈ ಮಾಡಿ ಕೈ ಬಿಡ್ತಾ ಇರ್ತೀನಿ ಹಿಂಗೆ. ಸೊ ನೋಡೋಣ, ನನಗಂತೂ ಒಳ್ಳೆ ರಿಸಲ್ಟ್. ಇದೊಂದು ಕಲೆ ಹೋಗ್ಬೇಕಷ್ಟೇ. ನನ್ನ ಫೇಸಲ್ಲಿ ಇರಲೇ ಇಲ್ಲ ಫ್ರೆಂಡ್ಸ್, ತಿಂಗಳಿಂದ ಬಂದಿದೆ. ಈ ಕಡೆ ಒಂದು ಚೂರು ಅನಿಸುತ್ತೆ ಅಷ್ಟೇ ಕಲೆಗಳು. ಅದು ಫೌಂಡೇಶನ್ ಹಚ್ಚಿದಾಗ ಅದು ಕೂಡ ಕಾಣಲ್ಲ. ಓಕೆ, ಮೈ ಸ್ಕಿನ್ ಈಸ್ ಗುಡ್. ಬಟ್ ಏನು ನೋಡಿ ಈ ಥರ ಬೆಡ್ ಎಲ್ಲ ರೆಡಿಯಾಗಿದ್ದಾಯಿತು, ಇನ್ನು ಮಲ್ಕೊಳ್ಳೋದಷ್ಟೇ. ಎನಿವೇ ಇವತ್ತಿಂದು ದಿನ ಹೇಗಿತ್ತೋ ಹಾಗೆ ನಾನು ಲಾಗ್ ಶೂಟ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಲಾಗ್ಸ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಸೊ ಇವತ್ತು ಮಾಡಿದ್ದು ತುಂಬಾ ಖುಷಿ ಆಯಿತು. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಮ್ಮ ಜಯಂತ್ಗಂತೂ ಸಕ್ಕತ್ ಇಷ್ಟ ನಾನು ವ್ಲಾಗ್ಸ್ ಮಾಡಿದ್ರೆ. ಮಾಡ್ತಾನೆ ಇರಲಿಲ್ಲ ನಾನು. ಇನ್ನು ಮೇಲೆ ಸ್ಟಾರ್ಟ್ ಮಾಡೋಣ ಅಂತ, ಓಕೆನಾ. ಸೊ ನನಗೆ ಯಾವತ್ತೂ ಶೂಟ್ ಇರಲ್ಲ, ಯಾವತ್ತೂ ಇಡೀ ದಿನ ಇರುತ್ತೆ, ಆವತ್ತಿನ ದಿನ ನಾನು ವ್ಲಾಗ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಹಿಂಗಿತ್ತು. ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಹಿಂಗೆ ಪ್ರೀತಿ ಕೊಡ್ತಾ ಇರಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್. ಮತ್ತೆ ನಾಳೆ ಬೆಳಗ್ಗೆ ಇದ್ದರೆ ಹೊಸ ವ್ಲಾಗ್. ನೀವ್ಯಾಕೆ ಹಿಂಗಿದ್ದೀರಿ? ಸೊ ನಿಮ್ಮ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಶೇರಿಂಗ್. ಥ್ಯಾಂಕ್ ಯು, ಬಾಯ್. ಹ್ಯಾವ್ ಎ ನೈಸ್ ಡೇ ಅಲ್ಲ, ಹ್ಯಾವ್ ಎ ನೈಸ್ ಡೇ. ಬೈ ನೀನೊಬ್ಬ ಮುಂಚಿಟಿ ಬಾಯ್. ಹತ್ರ ಬರ್ರಿ ಇವಾಗ ಬಾಯ್, ಹ್ಯಾವ್ ಎ ನೈಸ್ ಡೇ.